ಕನ್ನಡ ಬಿಗ್ ಬಾಸ್ ಸೀಸನ್ 10 ಈಗ 12ನೇ ವಾರಕ್ಕೆ ಕಾಲಿಟ್ಟಿದೆ. ಮನೆಯಲ್ಲಿ ಪರಸ್ಪರ ಸ್ಪರ್ಧೆ ಕೂಡ ಹೆಚ್ಚಾಗ್ತಾ ಇದೆ. ಎಲಿಮಿನೇಷನ್, ಡಬಲ್ ಎಲಿಮಿನೇಷನ್ ಮೂಲಕ ಪದೇ ಪದೇ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ನೀಡ್ತಾ ಇದ್ದಾರೆ. ಅದರಂತೆ ನಿನ್ನೆ ಬಿಗ್ ಬಾಸ್ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಈ ಎಚ್ಚರಿಕೆಯನ್ನ ಎಲ್ಲಾ ಸ್ಪರ್ಧಿಗಳಿಗೂ ಕೊಟ್ಟಿದ್ರು ಕೂಡ ಅದು ಸಪರೇಟ್ ಆಗಿ ವಿನಯ್ ಅವರಿಗೆ ಹೇಳಿದಂತೆ ಇತ್ತು. ಹೌದು, ನಿನ್ನೆ ಸೂಪರ್ ಸಂಡೆಗೆ ಅತಿಥಿಗಳಾಗಿ ಬಂದಿದ್ದ ಶೈನ್ ಶೆಟ್ಟಿ ಹಾಗೆ ಶುಭ ಪುಂಜ ಸ್ಪರ್ಧಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟು ಹೋಗಿದ್ದಾರೆ. ಹೌದು, ಬಿಗ್ ಬಾಸ್ ಸ್ಪರ್ಧಿಗಳು ಯಾವುದೇ ಟಾಸ್ಕ್ ಕೊಡ್ಲಿ ಅದರಲ್ಲಿ ಜಗಳ ಮಾಡ್ಕೊಳ್ಳದೆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ. ಇನ್ನು ಫಿಸಿಕಲ್ ಟಾಸ್ಕ್ ನಲ್ಲಿ ಕೇಳೋದೇ ಬೇಡ, ಕೈ ಮಿಲಾಯಿಸುವ ಹಂತಕ್ಕೂ ಸ್ಪರ್ಧಿಗಳು ಹೋಗಿದ್ರು. ಅಂತವರಿಗೆ ಬಿಗ್ ಬಾಸ್ ಕಡೆಯಿಂದ ಲಾಸ್ಟ್ ವಾರ್ನಿಂಗ್ ಸಿಕ್ಕಿದೆ. ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಅಂತ ಬಂದಾಗ ಪ್ರತಿಯೊಬ್ರು ಅಗ್ರೆಸಿವ್ ಆಗಿ ಆಟ ಆಡ್ತಾರೆ. ಆದ್ರೆ ಆ ಮನೆಯಲ್ಲಿ ಅಗ್ರೆಸಿವ್ಗೆ ಇನ್ನೊಂದು ಹೆಸರೇ ವಿನಯ್ ಅವರು. ಇದು ಎಲ್ರಿಗೂ ಗೊತ್ತಿರುವ ವಿಚಾರ. ವಿನಯ್ ಅವರು ಅಗ್ರೆಸಿವ್ ಆಗಿ ಆಡೋದ್ರಿಂದ ವೀಕ್ಷಕರಿಗೂ ಈ ನಡೆ ಇಷ್ಟವಾಗಿಲ್ಲ. ಹಾಗಾಗಿ ಪದೇ ಪದೇ ಜನ ಇದರ ವಿರುದ್ಧ ಆಕ್ರೋಶ ಹೊರಹಾಕ್ತಾನೆ ಬಂದಿದ್ರು. ಆದ್ರೆ ಇಲ್ಲಿ ಅಗ್ರೆಸಿವ್ ಆಗಿ ಆಡೋದ್ರಿಂದ ನೋಡೋ ಜನಕ್ಕೆ ಇಷ್ಟವಾಗಲ್ಲ ಅನ್ನೋದು ಒಂದು ಕಡೆಯಾದ್ರೆ, ಅದು ಅವರ ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದು ಆಯಾ ಸ್ಪರ್ಧಿಗಳಿಗೆ ಗೊತ್ತಿರಬೇಕು. ಈ ರೀತಿಯ ಅಗ್ರೆಸಿವ್ ಆಟದಿಂದಲೇ ಜನರಿಂದ ಉಗಿಸಿಕೊಳ್ತಾ ಇರುವವರು ವಿನಯ್ ಅವರು. ತಮ್ಮ ಹೆಸರಿಗೆ ತಾವೇ ಮಸಿ ಬಳಿದುಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಪ್ರತಿಯೊಂದನ್ನ ಕೂಡ ಬಿಗ್ ಬಾಸ್ ಹೇಳಿಕೊಡುವ ಹಾಗಿಲ್ಲ. ಅಲ್ಲಿ ಹೇಗಿರ್ಬೇಕು ಅನ್ನೋದು ಸ್ಪರ್ಧಿಗಳ ತಲೆಯಲ್ಲಿ ಇರಬೇಕು. ಜನ ನೋಡ್ತಾ ಇರ್ತಾರೆ, ಯಾವ ರೀತಿ ಇದ್ರೆ ಜನ ನಮ್ಮನ್ನ ಇಷ್ಟಪಡ್ತಾರೆ ಅನ್ನುವ ಸಣ್ಣ ಪರಿಜ್ಞಾನನಾದ್ರೂ ಇರಬೇಕು. ಈ ರೀತಿಯ ಹೊಡಿಬಡಿ ಆಟ ಅಥವಾ ಇನ್ನೊಬ್ರನ್ನ ಹಂಗಿಸೋದು, ವ್ಯಂಗ್ಯ ಮಾಡೋದು, ಧಮ್ಕಿ ಹಾಕೋದು, ಹೊಡಿತೀನಿ ಅಂತ ಆವಾಜ್ ಹಾಕೋದೆಲ್ಲ ವೀಕ್ಷಕರಿಗೆ ಇಷ್ಟವಾಗಲ್ಲ. ಹಾಗಾಗಿ ಇದರಲ್ಲಿ ಹೆಚ್ಚು ಹೆಸರು ಹಾಳು ಮಾಡ್ಕೊಂಡವರು ಅಂದ್ರೆ ಅದು ವಿನಯ್ ಗೌಡ ಅವರು. ಹಾಗಾಗಿ ಅತಿಥಿಗಳಾಗಿ ಬಂದಿದ್ದ ಶೈನ್ ಶೆಟ್ಟಿ ಹಾಗೂ ಶುಭ ಅವರ ಮೂಲಕ ಬಿಗ್ ಬಾಸ್ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದು ವಿನಯ್ಗೆ ಅಂತಾಲೆ ಅನ್ಸುತ್ತೆ. ಶೈನ್ ಶೆಟ್ಟಿ ಹೇಳಿದ್ದು ಹೀಗೆ: ನಿಮ್ಮ ಫಿಸಿಕಲ್ ಟಾಸ್ಕ್ ನಲ್ಲಿ ಯಾರ್ಯಾರೋ ಯಾರಿಗೋ ಏಟ್ ಮಾಡಿದ್ದೀರಿ. ನಿಮ್ಮ ಅಗ್ರೆಷನ್ ಲೆವೆಲ್ ನಲ್ಲಿ ಒಬ್ಬೊಬ್ರಿಗೆ ಏಟ್ ಆಗಿರೋದು ಇದೆ, ಒಬ್ಬೊಬ್ರಿಗೆ ಪೆಟ್ಟಾಗಿರೋದು ಇದೆ, ಎಲ್ಲವೂ ಆಗಿದೆ. ಆದ್ರೆ ಮತ್ತೆ ಇದೇನಾದ್ರೂ ಮರುಕಳಿಸಿದ್ರೆ ಬಿಗ್ ಬಾಸ್ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ನ ತಗೋತಾರೆ. ಸೊ ಕೇರ್ಫುಲ್ ಆಗಿರಿ. ಇದೇ ರೀತಿ ಮುಂದುವರೆದ್ರೆ ಡೈರೆಕ್ಟ್ ಎಲಿಮಿನೇಟ್ ಕೂಡ ಆಗ್ಬೋದು. ಎಲಿಮಿನೇಟ್ ಆದ್ರೂ ತೊಂದರೆ ಇಲ್ಲ, ಆದ್ರೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದು ಮಾತ್ರ ಪಕ್ಕ. ಹಾಗಾಗಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದು ಫೈನಲ್ ಅವಕಾಶ ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳೋದಕ್ಕೆ, ನಿಮ್ಮ ಅಗ್ರೆಷನ್ ಅನ್ನ ನಿಮ್ಮ ಕಂಟ್ರೋಲ್ ನಲ್ಲಿ, ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಇದೊಂದು ಕೊನೆಯ ಅವಕಾಶ ಅಂತ ಶೈನ್ ಶೆಟ್ಟಿ ಹಾಗೆ ಶುಭ ಪೂಂಜ ಹೇಳಿದ್ದಾರೆ. ಒಟ್ನಲ್ಲಿ ಇದು ಬಿಗ್ ಬಾಸ್ ಎಲ್ರಿಗೂ ಕೊಟ್ಟಿರುವ ಎಚ್ಚರಿಕೆಯಾಗಿದ್ರೂ ಕೂಡ ಅತಿ ಹೆಚ್ಚು ಅಗ್ರೆಸಿವ್ ಆಗಿ ಆಟ ಆಡೋದು ವಿನಯ್ ಅವರು. ಅವರಿಗೆ ಈ ತರಹದ ಟಾಸ್ಕ್ ಅಂದ್ರೇನೆ ಇಷ್ಟ ಅಂತ ಹಲವು ಬಾರಿ ಅವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ಈ ರೀತಿ ಆಡಿ ತಮ್ಮ ಹೆಸರನ್ನ ಮತ್ತೆ ಕೆಡಿಸಿಕೊಳ್ತಾರೆ ಅನ್ನುವ ಒಂದೇ ಉದ್ದೇಶಕ್ಕೆ ಬಿಗ್ ಬಾಸ್ ಈ ಎಚ್ಚರಿಕೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ನೆಗೆಟಿವ್ ಆಗಿ ವಿನಯ್ ಅವರು ಕಾಣಿಸಿಕೊಂಡಿದ್ದಾರೆ. ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಎಂಬ ಅರ್ಥದಲ್ಲಿ ಬಿಗ್ ಬಾಸ್ ಈ ಸಂದೇಶವನ್ನ ಕೊಟ್ಟಿರೋದು. ಅಲ್ಲಿ ಒಬ್ರಿಗೆ ಪಾಯಿಂಟ್ ಮಾಡಿ ಹೇಳೋ ಹಾಗಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಅಂತಹ ಮಾಹಿತಿಯನ್ನ ಹಂಚಿಕೊಳ್ಳುವಂತಿಲ್ಲ. ಅರ್ಥ ಆದವರಿಗೆ ಆಗುತ್ತೆ ಎಂಬ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೋ ಅವರು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ತಿದ್ಕೋಬೇಕಾಗಿದೆ. ಒಟ್ನಲ್ಲಿ ವಿನಯ್ ಆಗ್ಲಿ ಅಥವಾ ಬೇರೆ ಇನ್ಯಾರೇ ಆಗಿರ್ಲಿ ಅಗ್ರೆಸಿವ್ ಆಗಿ ಆಟ ಆಡಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಮಾತ್ರ ಪಕ್ಕ ಅನ್ಬೋದು. ಇನ್ನು ಪ್ರತಾಪ್ಗೂ ಕೂಡ ಬಿಗ್ ಬಾಸ್ ಲಾಸ್ಟ್ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಹೌದು, ಪ್ರತಾಪ್ ಅವರು ಲಿವಿಂಗ್ ಏರಿಯಾದಲ್ಲಿ ನಮ್ರತಾ, ಸಿರಿ, ತುಕಾಲಿ ಸಂತೋಷ್ ಜೊತೆ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಪ್ರತಾಪ್ ತಮ್ಮ ಮೈಕ್ ನ ಜಿಪ್ ಓಪನ್ ಮಾಡಿ ಏನೋ ರಿಪೇರಿನೋ ಅಥವಾ ಏನೇನ್ ಇದೆ ಅಂತ ಕಂಡು ಹಿಡಿಯೋಕೋ ಗೊತ್ತಿಲ್ಲ, ಒಟ್ನಲ್ಲಿ ಮೈಕ್ ನ ಜಿಪ್ ಅನ್ನ ಬಿಚ್ಚಿ ನೋಡ್ತಾ ಇರ್ತಾರೆ. ಇದಕ್ಕೆ ಬಿಗ್ ಬಾಸ್, ಪ್ರತಾಪ್ ನಿಮ್ಮ ಮೈಕ್ ನ ಸರಿಯಾಗಿ ಧರಿಸಿ, ಮೈಕ್ ಅನ್ನ ಯಾವುದೇ ಕಾರಣಕ್ಕೂ ಬಿಚ್ಚುವಂತಿಲ್ಲ ಅಂತ ಎಚ್ಚರಿಕೆ ನೀಡ್ತಾರೆ. ಇದಕ್ಕೆ ಪ್ರತಾಪ್ ಬಿಗ್ ಬಾಸ್ ಹತ್ರ ಕ್ಷಮೆ ಕೂಡ ಕೇಳ್ತಾರೆ. ಇನ್ಮುಂದೆ ಈ ತರಹ ತಪ್ಪು ಮಾಡಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ಗಳು ಆಗೋದು ಸಾಮಾನ್ಯ. ಆಗಾಗ ವೀಕ್ಷಕರಿಗೆ ಸರ್ಪ್ರೈಸ್ ಸಿಗುತ್ತಾನೆ ಇರುತ್ತೆ. ಅದರಂತೆ ನಿನ್ನೆ ನಡೆದ ಎಲಿಮಿನೇಷನ್ ಅಲ್ಲಿ ಇಬ್ರು ಮನೆಯಿಂದ ಹೊರಹೋದಂತೆ ತೋರಿಸಲಾಗಿದೆ. ಆದ್ರೆ ಇದರ ಅಸಲಿಯತ್ತು ಬೇರೆಯದೇ ಇದೆ. ಮೈಕಲ್ ಅವರು ಕಾರಲ್ಲಿ ಹೊರಹೋದಂತೆ ತೋರಿಸಲಾಗಿರೋದು ನಿಜ. ಆದ್ರೆ ಅವರು ಮರಳಿ ದೊಡ್ಡ ಮನೆಗೆ ಬಂದಿದ್ದಾರೆ. ಹೀಗಾಗಿ ಕಳೆದ ವಾರ ಆಗಿದ್ದು ಡಬಲ್ ಎಲಿಮಿನೇಷನ್ ಅಲ್ಲ, ಸಿಂಗಲ್ ಎಲಿಮಿನೇಷನ್. 11ನೇ ವಾರದ ಕತೆಗೆ ಕಿಚ್ಚ ಸುದೀಪ್ ಅವರು ಬಂದಿರಲಿಲ್ಲ. ಹೀಗಾಗಿ ಶನಿವಾರದ ಪಂಚಾಯಿತಿಯನ್ನ ನಟಿ ಶ್ರುತಿ ಅವರು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಸೂಪರ್ ಸಂಡೆಗೆ ಬಿಗ್ ಬಾಸ್ 7 ವಿನ್ನರ್ ಶೈನ್ ಶೆಟ್ಟಿ ಹಾಗೂ ಸೀಸನ್ 8ರ ಸ್ಪರ್ಧಿ ಶುಭ ಪೂಂಜ ಬಂದಿದ್ರು. ಇಬ್ರು ಕೂಡ ಸಖತ್ ಮನರಂಜನೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾಮಿನೇಟ್ ಆದವರ ಪೈಕಿ ಸೇವ್ ಮಾಡೋದಕ್ಕೆ ಬಿಗ್ ಬಾಸ್ ವಿವಿಧ ರೀತಿಯ ಚಟುವಟಿಕೆಯನ್ನ ಕೊಡ್ತಾ ಹೋದ್ರು. ಈ ಸಂದರ್ಭದಲ್ಲಿ ಕೊನೆಯಲ್ಲಿ ಉಳ್ಕೊಂಡಿದ್ದು
ಮೈಕಲ್ ಮತ್ತೆ ಅವಿನಾಶ್ ಮಾತ್ರ. ಅವಿನಾಶ್ ಮತ್ತೆ ಮೈಕಲ್ನ ಗಾರ್ಡನ್ ಏರಿಯಾಗೆ ಬಂದ ಕಾರಲ್ಲಿ ಕೂರಿಸಲಾಯಿತು. ಆ ಬಳಿಕ ಎರಡೂ ಕಾರುಗಳು ಕೂಡ ಹೊರಹೋಯಿತು. ಇಲ್ಲಿಗೆ ಎಪಿಸೋಡ್ ಪೂರ್ಣವಾಗಿದೆ. ಆದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಮೈಕಲ್ ಅವರು ಮರಳಿ ಬರುವುದನ್ನ ತೋರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಲೈವ್ ನಲ್ಲಿ ಸಿರಿ ಆಡಿರುವ ಮಾತು ಕೂಡ ಗಮನ ಸೆಳೆದಿದೆ. ಪಾತ್ರೆ ತೊಳೆಯೋದು ಯಾರು ಎನ್ನುವ ವಿಚಾರವನ್ನ ಸ್ಪರ್ಧಿಗಳು ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿರಿ ಅವರು ಮೈಕಲ್ ಹೆಸರನ್ನ ಸೇರಿಸಿದ್ದಾರೆ. ಇದು ಕೂಡ ಮೈಕಲ್ ದೊಡ್ಡ ಮನೆಗೆ ಮರಳಿದ್ದಾರೆ ಅನ್ನೋದಕ್ಕೆ ಸಿಕ್ಕಿರುವ ಸಾಕ್ಷಿ. ಆದ್ರೆ ಎಲಿಮಿನೇಷನ್ ಪ್ರಕ್ರಿಯೆ ಬಳಿಕ ಸ್ಪರ್ಧಿಗಳು ಅಂದುಕೊಳ್ತಾರೆ ಅವಿನಾಶ್ ಹಾಗೆ ಮೈಕಲ್ ಇಬ್ರನ್ನೂ ಕೂಡ ಎಲಿಮಿನೇಟ್ ಮಾಡಿದ್ದಾರೆ ಅಂತ. ಹಾಗಾಗಿ ಸ್ಪರ್ಧಿಗಳು ಎಂದಿನಂತೆ ಎಲಿಮಿನೇಟ್ ಆಯ್ತು ಅಂತ ತಮ್ಮ ಪಾಡಿಗೆ ತಾವು ಇರ್ತಾರೆ. ಆದ್ರೆ ವಿನಯ್ ಅವರು ತುಂಬಾ ಬೇಸರದಲ್ಲಿ ಇದ್ರು. ಯಾಕಂದ್ರೆ ಮೈಕಲ್ ಜೊತೆ ಬಹಳ ಕ್ಲೋಸ್ ಆಗಿದ್ದವರು ವಿನಯ್. ಹಾಗಾಗಿ ಮೈಕಲ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಬೇಜಾರಲ್ಲಿದ್ರು. ಇದಾದ ಬಳಿಕ ಅಂದ್ರೆ ಸಂಡೇ ಎಪಿಸೋಡ್ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕಿತ್ತು. ಆದ್ರೆ ಅದರ ಬದಲು ಮೊದಲಿಗೆ ಒಂದು ಆಕ್ಟಿವಿಟಿಯನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಇದಕ್ಕೆ 2 ತಂಡಗಳ ರಚನೆಯಾಗಿದೆ. ಒಂದು ತಂಡದಲ್ಲಿ ಒಬ್ರು ಸದಸ್ಯ ಮುಂದೆ ಬಂದು ಎದುರಾಳಿ ಟೀಮ್ಗೆ ಪ್ರಶ್ನೆಯನ್ನ ಕೇಳಬೇಕು. ಅದಕ್ಕೆ ಉತ್ತರ ಕೊಟ್ರೆ ಆ ತಂಡ ಗೆಲ್ಲುತ್ತೆ. ಹಾಗಾಗಿ ಲೈವ್ ನಲ್ಲಿ ತೋರಿಸಿರುವ ಪ್ರಕಾರ ಸಂಗೀತ ತಂಡ ಗೆದ್ದಿದ್ದಾರೆ. ಯಾಕಂದ್ರೆ ಸಂಗೀತ, ನಮ್ರತಾ, ಪ್ರತಾಪ್, ಸಿರಿ, ತುಕಾಲಿ ಸಂತೋಷ್ ತುಂಬಾ ಖುಷಿಯಲ್ಲಿ ಇದ್ದಾರೆ. ವಿನಯ್ ಟೀಮ್ ತಮ್ಮಷ್ಟಕ್ಕೆ ತಾವು ಸೈಲೆಂಟ್ ಆಗಿ ಇರ್ತಾರೆ. ಹೀಗೆ ಬಿಗ್ ಬಾಸ್ ಕೊಟ್ಟ ಮೊದಲ ಆಕ್ಟಿವಿಟಿಯಲ್ಲಿ ಸಂಗೀತ ತಂಡ ಗೆದ್ದಿದೆ. ಆದ್ರೆ ಮೈಕಲ್ ಅವರು ಬಿಗ್ ಬಾಸ್ಗೆ ಬಂದ ನಂತರ ಮತ್ತೆ ಟೀಮ್ ಬದಲಾಗುವ ಸಾಧ್ಯತೆ ಇದೆ. ಇನ್ನು ಬಿಗ್ ಬಾಸ್ನಲ್ಲಿ ವಾರಾಂತ್ಯದಲ್ಲಿ ಅತಿಥಿಗಳು ಬಂದು ಪರೋಕ್ಷವಾಗಿ ಹೇಗೆಲ್ಲ ಆಡಬೇಕು, ಯಾವ ರೀತಿ ಪ್ರೀತಿಯಿಂದ ಇರಬೇಕು ಅಂತ ಹೇಳಿದ್ರೋ ಅದನ್ನ ಯಾರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡಂತೆ ಇಲ್ಲ. ಮತ್ತೆ ಮತ್ತೆ ಪ್ರತಾಪ್ ಸಂಗೀತನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಪ್ರತಾಪ್ಗೆ ಯಾಕೋ ಇವತ್ತು ಹೆಚ್ಚಿನ ಟಾರ್ಗೆಟ್ ಮಾಡಿದ್ದಾರೆ. ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳನ್ನ ಆಕ್ಟಿವಿಟಿ ರೂಮ್ ನಲ್ಲಿ ಕೂರಿಸಿ ಟಿವಿಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಹಾಕ್ತಾರೆ. ಅಂದ್ರೆ ಮನೆಯ ಸದಸ್ಯರಿಗೆ ಸಂಬಂಧಪಟ್ಟಿರೋದು. ಅದರಂತೆ ಈ ಮನೆಯ ನೆಗೆಟಿವ್ ಸದಸ್ಯ ಯಾರು ಎಂಬ ಪ್ರಶ್ನೆ ಬಂದಿದೆ. ವಿನಯ್, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಹೆಸರನ್ನ ಬರೆದಿರೋದನ್ನ ನೋಡ್ಬೋದು. ಹೀಗೆ ಇನ್ನೂ ಕೆಲವರು ಪ್ರತಾಪ್ಗೆ ನೆಗೆಟಿವ್ ಸದಸ್ಯ ಅಂತ ಹೇಳಿರ್ಬೋದು. ಇದಾದ ಬಳಿಕ ಮನೆಯ ಲಿವಿಂಗ್ ಏರಿಯಾದಲ್ಲಿ ಕೂತ ಸ್ಪರ್ಧಿಗಳು ಮತ್ತೆ ಪ್ರತಾಪ್ ಬಗ್ಗೆನೇ ಮಾತಾಡಿ ಟಾರ್ಗೆಟ್ ಮಾಡಿದ್ದಾರೆ. ವರ್ತೂರ್ ಸಂತೋಷ್ ಮುಂದೆ ಬಂದು ಪ್ರತಾಪ್ ಬೇಕಾಗಿರೋದು ಇದ್ದಾಗ ಮಾತ್ರ ಎದುರಿರುವ ವ್ಯಕ್ತಿನ ಅವನು ಪರಿಗಣಿಸ್ತಾನೆ. ನನಗೆ ಆ ಒಂದು ನೆಗೆಟಿವಿಟಿ ಪ್ರತಾಪ್ನಲ್ಲಿ ಕಾಣಿಸ್ತು ಅಂತ ಹೇಳಿದ್ದಾರೆ. ಅದಾದ ಬಳಿಕ ತುಕಾಲಿ ಸಂತೋಷ್ ಅವರು ಕೂಡ ಮುಂದೆ ಬಂದು ಪ್ರತಾಪ್ ಯಾವ ರೀತಿ ನೆಗೆಟಿವ್ ಅನ್ನೋದನ್ನ ಹೇಳಿ ಆ ನೆಗೆಟಿವ್ನ ಚೇಂಜ್ ಮಾಡ್ಕೊಳ್ಳಿ, ಇನ್ನೊಂದು ಅವಕಾಶ ಇದೆ ಅಂತ ಹೇಳ್ತಾರೆ. ಇನ್ನು ತನಿಷಾ ಕುಪ್ಪಂಡ ಕೂಡ ಮುಂದೆ ಬಂದು ತಾವು ಯಾರಿಗೆ ನೆಗೆಟಿವ್ ಅಂತ ಹೇಳಿದ್ರೋ ಅದನ್ನ ಯಾಕೆ ಹೇಳಿದ್ರು ಅಂತ ಕೂಡ ಕಾರಣ ಕೊಟ್ಟಿದ್ದಾರೆ. ಇದು ಪ್ರತಾಪ್ಗೇನ, ಸಂಗೀತಾಗ ಅಥವಾ ನಮ್ರತಾಗೆ ಹೇಳಿರೋದ ಗೊತ್ತಿಲ್ಲ. ತನಿಷಾ ಹೇಳಿದ್ದು ಹೀಗೆ, ಅವರಿಗೆ ಬೇಕಾದ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡೋದಕ್ಕೆ ಗೊತ್ತಿರುತ್ತೆ. ಅವರ ಕಡೆಯಿಂದ ಉತ್ತರ ಬರಬೇಕು ಅಂತ ಇದ್ದಂತ ಸಮಯದಲ್ಲಿ ಸತ್ಯವನ್ನ ಮುಚ್ಚಿಡ್ತಾರೆ ಅಥವಾ ಸುಳ್ಳು ಹೇಳ್ತಾರೆ ಅಂತ ತನಿಷಾ ಹೇಳಿದ್ದಾರೆ. ಇದೆಲ್ಲ ಆದ ಬಳಿಕ ಪ್ರತಾಪ್ ಅವರು ಮುಂದೆ ಬಂದು ಸುಮ್ನೆ ಇಲ್ದೆ ಇರೋದನ್ನ ಹೇಳ್ಬಾರ್ದು, ಅವರ ಆದೇಶನ ಅಥವಾ ಬೇರೆ ಏನಾದ್ರೂ ಒಪ್ಕೊಳ್ಳೋಕೆ ಇಲ್ಲಿ ಅವರು ಯಾರೂ ಅಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಮತ್ತೆ ಮನೆಯ ಸದಸ್ಯರ ಮಧ್ಯೆ ಮನಸ್ತಾಪಗಳು ಹುಟ್ಟಿಕೊಂಡಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.